ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆ ಕಾರ್ಯಕ್ರಮವಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ, ಅವುಗಳನ್ನು ಅರ್ಥೈಸಿಕೊಳ್ತಾ ಇದ್ದೀರಿ, ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ನಮ್ಮ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸಲು ಸಹಕಾರಿಯಾಗೋಣ ಅಂತ ಪರಿಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ಅಗ್ಗವಣೆಯವಸರ ಸದಾಚಾರ ಸತ್ಕ್ರಿಯವೆಂಬ ಭೂಮಿಯ ಮೇಲೆ ಸರ್ವಶುದ್ಧವೆಂಬ ಗೋಮಯವ ತಂದು ವಿನಯಾರ್ಥವನೆಂಬ ಉದಕದಿಂದ ಸಮ್ಮಾರ್ಜನೆಯಂ ಮಾಡಿ ತನುವಿನ ಅವಗುಣಗಳಂ ಹುಡಿಗೊಟ್ಟಿ ರಂಗವಾಲೆಯನಿಕ್ಕಿ ಅಕ್ಷಾಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಅಗ್ಗವಣೆಯ ತಂದು ಸಮರಸದಿಂದ ಮಜ್ಜನ ಕೆರೆಯಲು ಹೃದಯ ಕಮಲವೆಂಬ ಪುಷ್ಪಮಂ ಸಲಿಸಿ ಸೌಖ್ಯತರ ಶಾಂತಿಯೆಂಬ ಗಂಧವನಿಟ್ಟು ಅಕ್ಷಯವೆಂಬ ಅಕ್ಷತೆಯನಳವಡಿಸಿ ಸದ್ಭಾವವೆಂಬ ಧೂಪಮಂ ಬೀಸಿ ಸುಜ್ಞಾನವೆಂಬ ನೀವಾಳಿಯನೆತ್ತಿ ನಿತ್ಯ ನಿರಂಜನವೆಂಬ ನಿರಾಜನಮಂ ಬೆಳಗಲು ಬ್ರಹ್ಮನಾದವೆಂಬ ಘಂಟೆಯಂ ಭಾರಿಸಲು ನಿತ್ಯಲಿಂಗಾರ್ಚನೆಗೆಡೆ ಮಾಡಲು ಇದರ ಮರ್ಮ ಕರ್ಮ ಸ್ಥಿತಿಯ ನರಿದು ಶಿವಲಿಂಗಾರ್ಚನೆಯ ಮಾಡಬಲ್ಲಡೆ. ಮರ್ತದಲ್ಲಿ ನಾನಾರನೂ ಕಾಣೆನು ಕೂಡಲ ಸಂಗಮದೇವ, ಪ್ರಭು ಶಿವಲಿಂಗಾರ್ಚನೆಯಂ ಮಾಡಲು ನಾನೇ ಪರಿಚಾರಕನು. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಮನ ಮಂಗಲಮಯ, ಸಮಯವೇ ಮಜ್ಜನ ಜಲ, ಅಂಗದಲ್ಲಿ ಸದಾಚಾರ ಸತ್ಕ್ರಿಯೆಯೆಂಬ ಭೂಮಿಯ ಮೇಲೆ ಸರ್ವಾಂಗ ಶುದ್ಧವೆಂಬ ಗೋಷಗಣಿಯ ತಂದು ಭೃತ್ಯಭಾವವೆಂಬ ಜಲದಿಂದ ಸಾರಣೆಯ ಮಾಡಿದೆನು. ಎಂದೆಂದು ಅಳಿಯದ ಅಕ್ಷಾಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಮೀಸಲ ಜಲವ ತಂದು ಲಿಂಗಾಂಗ ಸಮರತಿಯ ಭಾವದಿಂದ ಮಹಾಲಿಂಗಕ್ಕೆ ಮಜ್ಜನ ಮಾಡಿದೆನು. ಹೃದಯ ಕಮಲವೆಂಬ ಶಿವಭಕ್ತಿ ಸೌರಭ ಸೂಸುವ ಪುಷ್ಪವನರ್ಪಿಸಿ ಪರಮ ಸುಖ ಶಾಂತಿಯೆಂಬ ಗಂಧವ ಧರಿಸಿದೆನು. ಅನವರತ ಅಳಿಯದ ಅಕ್ಷಯವೆಂಬ ಅಕ್ಷತೆಯನರ್ಪಿಸಿ ಸದ್ಭಾವವೆಂಬ ಸುಮಧುರ ಗಂಧವ ಧರಿಸಿದೆನು. ಅನವರತ ಅಳಿಯದ ಅಕ್ಷಯವೆಂಬ ಅಕ್ಷತೆಯನರ್ಪಿಸಿ ಸದ್ಭಾವವೆಂಬ ಸುಮಧುರ ಧೂಪವ ಬೀಸಿ ಸುಜ್ಞಾನವೆಂಬ ಆರತಿಯನೆತ್ತಿ ನಿತ್ಯ ನಿರಂಜನವೆಂಬ ಕರ್ಪೂರವ ಬೆಳಗಿದೆನು. ತಾನೇ ತಾನಾದ ಶಿವೋಹಂ ಭಾವದ ಬ್ರಹ್ಮನಾದವೆಂಬ ಘಂಟೆಯ ನಾದವ ನುಡಿಸಿ ನಿತ್ಯಲಿಂಗಾರ್ಚನೆಯ ಮಾಡಿದೆನು. ಇಂತಿ ಪ್ರಾಣಲಿಂಗಾರ್ಚನೆಯ ನಿಜ ರಹಸ್ಯವನರಿದು ಪ್ರಾಣಲಿಂಗಾರ್ಚನೆಯ ಮಾಡುವವರು ಮರ್ತ್ಯದಲ್ಲಿ ಯಾರನ್ನೂ ನಾ ಕಾಣಲಾರೆನು. ಇಂತಿ ಪ್ರಾಣಲಿಂಗ ಪೂಜೆಯನ್ನು ಪ್ರಭುದೇವ ಮಾಡಿದರೆ ನಾನು ಆ ಪೂಜೆಗೆ ಸೇವಕನಾದೆ ಎಂದು ಬಸವಣ್ಣನವರು ಹೇಳುತ್ತಿರುವುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖವ ಮಾಡಿ ಇಂದ್ರಿಯಗಳನ್ನು ಏಕಮುಖವ ಮಾಡಿ ಚಂದ್ರ ಸೂರ್ಯರನೊಂದೇ ಠಾವಿನಲ್ಲಿರಿಸಿ ಅತ್ತಿತ್ತ ಮಿಸುಕದೆ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಮಹಿಮರ ತೋರಿ ಬದುಕಿಸಾ ಕೂಡಲ ಚನ್ನ ಸಂಗಯ್ಯ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಶಿವಸಾಮರಸ್ಯದತ್ತ ಊರ್ಧ್ವಗಾಮಿಗೊಳಿಸಲು ಸೂಕ್ತವೆನಿಸುವ ಪಶ್ಚಿಮಮುಖಿಯಾದ ಪದ್ಮಾಸನದಲ್ಲಿ ಸುಸ್ಥಿರವಾಗಿ ಕುಳಿತು ಮೇರುದಂಡವೆನಿಸುವ ಬೆನ್ನೆಲುವು ನೀಟಾಗಿರಿಸಿ ಲೋಕಗುಣ, ಹಸಿವು, ದುರಿತಚೇಷ್ಟೆ, ಕೋಪ, ನಿದ್ರೆ, ಚಂಚಲತೆ,
ಅಧರ್ಮ ಬುದ್ಧಿ ವಿಷಯಾತುರತೆಗಳೆಂಬ ಜೀವನ ಗುಣ ಜಾಗ್ರತೆಗೆ ಕಾರಣವಾದ ಅಗ್ನಿ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಈಶಾನ್ಯಗಳೆಂಬ ಹೃದಯ ಸ್ಥಾನದಲ್ಲಿ ಅಧೋಮುಖಿಯಾಗಿರುವ ಅಷ್ಟದಳ ಕಮಲವನ್ನು ಬಲಿದು ಪ್ರಾಣಲಿಂಗದತ್ತ ಊರ್ಧ್ವಮುಖವ ಮಾಡಿ ಪಂಚಜ್ಞಾನೇಂದ್ರಿಯಗಳನ್ನು ಅರಿವಿನ ಮನದಲ್ಲಿ ಏಕಾಗ್ರವ ಮಾಡಿ ಸೂರ್ಯ ಚಂದ್ರ ಎನಿಸುವ ಎರಡೂ ನಯನದ ದೃಷ್ಟಿ ಮತ್ತು ಇಡಾಪಿಂಗಳದ ನಾಡಿಗಳನ್ನು ಮಹಾಲಿಂಗವೆಂಬ ಒಂದೇ ಸ್ಥಾನದಲ್ಲಿರಿಸಿ ದೃಷ್ಟಿ ಮನ ಪವನಗಳನ್ನು ಅತ್ತಿತ್ತ ಚಲಿಸದಂತೆ ನಿಶ್ಚಲವ ಮಾಡಿ ಸುಷುಮ್ನವೆನಿಸುವ ಬ್ರಹ್ಮರಂಧ್ರದ ಮಹಾಜ್ಯೋತಿಯನ್ನು ಭಾವ ಹಸ್ತದಲ್ಲಿ ದೃಢವಾಗಿ ಹಿಡಿದು ಸ್ಥಿರ ಚಿತ್ತದಿಂದ ಪರಮಾನಂದ ಎಂಬ ಮಹಾಮಠದೊಳಗೆ ಮಂಡಿಸಿ ಮಹಾಪ್ರಭೆಯಿಂದ ಬೆಳಗುವ ಪ್ರಾಣಲಿಂಗ ಪೂಜೆಯನ್ನು ಮಾಡುವ ಮಹಾಮಹಿಮರಾದ ಶರಣರ ಪಾದವ ತೋರಿಸಿ ಎನ್ನನ್ನು ಬದುಕಿಸುದೇವಾ ಎಂದು ಬೇಡುವುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿರ್ದು ನಿಟ್ಟೆಲುವ ಮುರಿದು ತುಟಿ ಮಿಡುಕದೆ ಅಟ್ಟೆಯಾಡಿತಲ್ಲ ಬಿಟ್ಟ ಕಣ್ಣು ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟುಗುಡಿಯ ಕೂಡಲ ಸಂಗಮದೇವ ಹಿಡಿವಡೆದೆ. ಬಸವಣ್ಣನವರ ಈ ವಚನದ ಅರ್ಥ: ಶಿವಸಾಮರಸ್ಯದತ್ತ ಊರ್ಧ್ವಮುಖಿಯಾಗಿರುವ ಪಶ್ಚಿಮ ಮುಖದ ಪದ್ಮಾಸನದಲ್ಲಿ ಸ್ಥಿರವಾಗಿ ಕುಳಿತು ಮೇರುದಂಡವೆನಿಸುವ ಬೆನ್ನೆಲುವನ್ನು ನೇರವಾಗಿರಿಸಿ ಶಿವತತ್ವಕ್ಕೆ ಬಾಗಿ ಶಬ್ದ ಮುಗ್ಧನಾಗಿ ತುಟಿ ಅಲುಗಿಸದೆ ಭಿನ್ನ ಬುದ್ಧಿಯ ತಲೆಯಲ್ಲಿಲ್ಲದೆ ಲಿಂಗಕಾಯವು ಪರಮಾನಂದದಲ್ಲಿ ನಲಿದಾಡಿದೆಯಲ್ಲ. ತೂರ್ಯಾತೀತಾವಸ್ಥೆಯಲ್ಲಿ ಅನಿಮಿಷ ದೃಷ್ಟಿಯಿಂದ ತೆರೆದು ಬಿಟ್ಟ ಕಣ್ಣು ಅಚಲವಾಗಿ ಬಿಗಿದ ಹುಬ್ಬುಗಳಿಂದ ಸುಷುಮ್ನೆ ದ್ವಾರವೆಂಬ ಬ್ರಹ್ಮರಂಧ್ರದಲ್ಲಿ ಪರಮ ಸಂತೋಷಭರಿತವಾಗಿರಲು ಪರಶಿವನು ಸೆರೆಸಿಕ್ಕನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಶುದ್ಧ ಪದ್ಮಾಸನದಲ್ಲಿ ಕುಳ್ಳಿರ್ದು ಊರ್ಧ್ವಲೋಚನವಾಗಿ ಉಲಿವ ಕರಣಗಳನ್ನೆಲ್ಲ ಉನ್ಮನಿಯಾಸ್ಥಾನದಲ್ಲಡಗಿಸಿ ಮನವನೊಮ್ಮನವ ಮಾಡಿ ಅನಾಹತ ಕರ್ಣದಲ್ಲಿ ಲಾಲಿಸಲು ಸಹಸ್ರದಳ ಕಮಲ ಮಧ್ಯದಲ್ಲಿ ಉದ್ಘೋಷಿಸುತ್ತಿರ್ಪುದು ಸುನಾದ ಬ್ರಹ್ಮವು. ಅಂತಪ್ಪ ಸುನಾದ ಬ್ರಹ್ಮದಲ್ಲಿ ಮನವಡಗಿ ಮೈಮರೆದಿರ್ಪಾತನೇ ಘನಲಿಂಗ ಯೋಗಿಯಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ: ಪರಿಶುದ್ಧ ಭಾವದಿಂದ ಪದ್ಮಾಸನದಲ್ಲಿ ಸ್ಥಿರವಾಗಿ ಕುಳಿತು ವಿಷಯದತ್ತ ಚಲಿಸುವ ಕರ್ಣೇಂದ್ರಿಯಗಳನ್ನೆಲ್ಲ ಊರ್ಧ್ವಮುಖಿಯಾಗಿ ಶಿವಧ್ಯಾನದಲ್ಲಿ ಮಗ್ನವಾಗುತ್ತಿರುವ ಉನ್ಮನಾವಸ್ಥೆಯಲ್ಲಿ ಲೀನಗೊಳಿಸಿ ಪರಿಶುದ್ಧವಾಗಿರುವ ಮನವನ್ನು ಏಕಾಗ್ರವ ಮಾಡಿ ಅಂತರಂಗದ ಆಜ್ಞೆ ಸ್ಥಾನದಲ್ಲಿ ಎಡಬಿಡದೆ ಅನಾಹತ ಕರ್ಣದಲ್ಲಿ ಕೇಳಲು ಶಿರೋಮಧ್ಯದ ಸಹಸ್ರದಳ ಕಮಲದ ನಡುವೆ ಶಿವೋಹಂ ಭಾವದ ದಿವ್ಯನಾದವು ದಶವಿಧ ಪ್ರಣವದಿಂದ ಘೋಷಿಸುತ್ತಿರುವುದು. ಅಂತಹ ಮಹಾಪ್ರಣವ ದಶವಿಧ ನಾದದಲ್ಲಿಯೇ ಮನವ ಬೆರೆಸಿ ಪರಮಾನಂದದಲ್ಲಿ ಮೈಮರೆದಿರುವವನೇ ಮಹಾಘನಲಿಂಗದ ಶಿವಯೋಗಿ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಸ್ವಸ್ಥ ಸಿದ್ಧಾಸನದಲ್ಲಿ ಕುಳ್ಳಿರ್ದು ಅತ್ತಿತ್ತ ಕಂಪಿಸದೆ ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಗಮನ ವಾಯುವ ಊರ್ಧ್ವಮುಖವ ಮಾಡಿ ಆಧಾರವಂ ಬಲಿದು ಪ್ರಾಣವಾಯುವ ಪಾನವ ಮಾಡಿ ಆರುವೆರಳಿನಿಂ ಆರು ದ್ವಾರನೊತ್ತಲು ಶಶಿ ರವಿ ಬಿಂಬಗಳ ಮುಸುಳಿಪ ನಾದ ಬಿಂದು ತೇಜವೂ ಕೂಡಿ ಮೂರ್ತಿಯಾಗಿ ಥಳಥಳಿಸಿ ಹೊಳೆವ ಲಿಂಗದಲ್ಲಿ ಮನವಳಿದಾತನೇ ಉನ್ಮನಿ ವನಿತೆಗೆ ವಲ್ಲಭನೆನಿಸುವ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನಲ್ಲಿ ಆತನೇ ಪರಮಯೋಗಿ.
ಸ್ವತಂತ್ರ ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ನಿಶ್ಚಿಂತನಾಗಿ ಸಿದ್ಧಾಸನದಲ್ಲಿ ಸುಸ್ಥಿರವಾಗಿ ಕುಳಿತು ತನು ಮನ ಭಾವ ಕರಣೇಂದ್ರಿಯಗಳನ್ನು ಅತ್ತಿತ್ತ ಚಲಿಸದಂತೆ ಅಚಲಗೊಳಿಸಿ ಮೇರುದಂಡವೆನಿಸುವ ಬೆನ್ನೆಲುವನ್ನು ನೀಟಾಗಿರಿಸಿ ಅಧೋಮುಖವಾಗಿ ಹರಿವ ಆಪಾನವಾಯುವನು ಮೂಲ ಬಂಧನದಿಂದ ಆಧಾರವನ್ನು ಬಲಿದು ಊರ್ಧ್ವಮುಖಗೊಳಿಸಿ ಪ್ರಾಣವಾಯುವನ್ನು ಕುಂಭಕಗೊಳಿಸಿ ಸ್ವೀಕರಿಸಬೇಕು. ನಂತರ 6 ಬೆರಳಿನಿಂದ ಇಂದ್ರಿಯ ಹಾಗೂ ಮನವೆಂಬ 6 ದ್ವಾರಗಳನ್ನು ಮುಚ್ಚಿ ಒತ್ತಿದಾಗ ಇಡ ಎಂಬ ಚಂದ್ರನಾಡಿ, ಪಿಂಗಳ ಎಂಬ ಸೂರ್ಯನಾಡಿಗಳನ್ನಳಿಸುವ ಸುನಾದ ಬಿಂದು ಮಹಾಬೆಳಗಿನ ಕಳೆಯು ಒಂದಾಗಿ ಪ್ರಾಣಲಿಂಗ ಮೂರ್ತಿಯಾಗಿ ಥಳಥಳಿಸುವ ದಿವ್ಯ ತೇಜದಿಂದ ಹೊಳೆಯುವ ಪ್ರಾಣಲಿಂಗದಲ್ಲಿ ಮನಬೆರೆಸಿ ಸಮರಸಗೊಳಿಸಿದಾತನೇ ವಿಷಯ ಭೋಗಾಪೇಕ್ಷೆ ಇಲ್ಲದೆ ಉನ್ಮನಿ ಎಂಬ ಶಕ್ತಿಗೆ ಒಡೆಯನೆನಿಸುವ ಪರಶಿವ ಯೋಗಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಸಿದ್ಧ ಪದ್ಮಾಸನದಲ್ಲಿ ಕುಳ್ಳಿರ್ದು ಅರ್ಧೋದಯವನ್ನೆತ್ತುತ್ತೈದಾನೆ ಹೊದ್ದಿದ್ದ ಪ್ರಪಂಚಗಳೆಲ್ಲವ ಸುಟ್ಟು ಅರ್ಧೋದಯನ್ನೆತ್ತುತ್ತೈದಾನೆ ಅರ್ಧೋದಯಗ್ನಿ ಶುದ್ಧ ತನ್ನ ಪ್ರವೇಶಿಸಿದೆಡೆ ಮುಗ್ಧತ್ವ ಹೋಯಿತ್ತು ಕಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ಧ ರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥ: ಶಿವಯೋಗ ಸಾಧಕನು ಸಿದ್ಧಾಸನ ಅಥವಾ ಪದ್ಮಾಸನದಲ್ಲಿ ಸುಸ್ಥಿರವಾಗಿ ಕುಳಿತು ಪ್ರಾಣಾಪಾನವನೊಂದು ಮಾಡಿ ನಾಭಿಮುಖದಲ್ಲಿ ಅಗ್ನಿಯನ್ನು ಪುಟಗೊಳಿಸಿ ಸುಷುಮ್ನ ದ್ವಾರದಿಂದ ಮೇಲೆತ್ತುತ್ತಿದ್ದಾನೆ. ತನ್ನ ಮುಸುಕಿದ ತನು ಮನ ಕರಣಾದಿಗಳ ಪ್ರಪಂಚವನ್ನು ಸುಟ್ಟು ಚಿದಗ್ನಿಯನ್ನೆತ್ತುತ್ತಿದ್ದಾನೆ. ಆ ನಾಭಿಮುಖದಲ್ಲಿ ಪುಟಗೊಂಡ ಶುದ್ಧವಾದ ಅಗ್ನಿಯು ತನ್ನೊಳು ಪ್ರವೇಶಿಸಿದರೆ ಮರವೆಯ ಮುಗ್ಧತನವೆಲ್ಲ ನಾಶವಾಗಿ ಹೋಯಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಎನ್ನ ಹೃದಯ ಕಮಲ ಮಧ್ಯದಲ್ಲಿ ಮೂರ್ತಿಗೊಂಡಿಪ್ಪ ಎನ್ನ ಪ್ರಾಣೇಶ್ವರಂಗೆ ಎನ್ನ ಕ್ಷಮೆಯೇ ಅಭಿಷೇಕ, ಎನ್ನ ಪರಮ ವೈರಾಗ್ಯವೇ ಪುಷ್ಪದ ಮಾಲೆ, ಎನ್ನ ಸಮಾಧಿ ಸಂಪತ್ತೇ ಗಂಧ, ಎನ್ನ ನಿರಹಂಕಾರವೇ ಅಕ್ಷತೆ, ಎನ್ನ ಸದ್ವಿವೇಕ ವಸ್ತ್ರ, ಎನ್ನ ಸತ್ಯವೇ ದಿವ್ಯಾಭರಣ, ಎನ್ನ ವಿಶ್ವಾಸವೇ ಧೂಪ, ಎನ್ನ ದಿವ್ಯ ಜ್ಞಾನವೇ ದೀಪ, ಎನ್ನ ನಿಭ್ರಾಂತಿಯೇ ನೈವೇದ್ಯ, ಎನ್ನ ನಿರ್ವಿಷಯವೇ ತಾಂಬೂಲ, ಎನ್ನ ಮೌನವೇ ಗಂಟೆ, ಎನ್ನ ನಿರ್ವಿಕಲ್ಪನೆಯೇ ಪ್ರದಕ್ಷಿಣೆ, ಎನ್ನ ಶುದ್ಧಿಯೇ ನಮಸ್ಕಾರ, ಎನ್ನ ಅಂತಃಕರಣದಿಂದ ಮಾಡುವ ಸೇವೆಯೇ ಉಪಚಾರಂಗಳು. ಈ ಪರಿಯಲ್ಲಿ ಎಮ್ಮ ಗುಹೇಶ್ವರ ಲಿಂಗಕ್ಕೆ ಪ್ರಾಣಲಿಂಗ ಪೂಜೆಯ ಮಾಡಿ ಬಾಹ್ಯ ಕ್ರಿಯ ಮೆರೆದನು ಕಾಣ ಸಂಗನ ಬಸವಣ್ಣ. ಅಲ್ಲಮ ಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಎನ್ನ ಹೃದಯ ಕಮಲ ಮಧ್ಯದಲ್ಲಿ ನೆಲೆಸಿರುವ ಎನ್ನ ಪ್ರಾಣದೊಡೆಯನಾದ ಪ್ರಾಣಲಿಂಗಕ್ಕೆ ಅನ್ಯರ ಅಪರಾಧವನ್ನು ಮನ್ನಿಸುವ ಎನ್ನ ಕ್ಷಮೆಯೇ ಅಭಿಷೇಕ, ವಿಷಯ ಭೋಗದಲ್ಲಿ ಎನ್ನ ವೈರಾಗ್ಯವೇ ಪುಷ್ಪಮಾಲೆ, ಶಿವತತ್ವದಲ್ಲಿ ಸಮರಸಾನಂದದ ಎನ್ನ ಸಮಾಧಿ ಸಂಪತ್ತೇ ಸುಗಂಧಲೇಪನ, ಭಕ್ತರಲ್ಲಿ ಭೃತ್ಯನೂ ಆಗಿರುವ ಎನ್ನ ನಿರಹಂಕಾರವೇ ಅಕ್ಷತೆ, ಅರ್ಪಿತ ಸತ್ಯವನ್ನು ವಿಮರ್ಶಿಸಿ ತಿಳಿವ ಎನ್ನ ವಿವೇಕವೇ ಉಡುಗೆಯು, ಸದಾ ಶುದ್ಧ ನಡೆ ನುಡಿಯೇ ಎನ್ನ ಸತ್ಯವೇ ದಿವ್ಯವಾದ ಆಭರಣದ ಅಲಂಕಾರ, ನಿತ್ಯ ಸತ್ಯ ಸುಜ್ಞಾನದಲ್ಲಿ ಎನ್ನ ವಿಶ್ವಾಸವೇ ಧೂಪಧೊಗೆ, ಶಿವತತ್ವದಿಂದುದಿಸಿ ಶಿವತತ್ವದಲ್ಲಿಯೇ ಬೆರೆಯಬೇಕೆಂಬ ಎನ್ನ ದಿವ್ಯ ಜ್ಞಾನವೇ ನಂದಾದೀಪವು, ಶಿವಭಾವವನರಿದು ಜೀವಭಾವ ಭ್ರಾಂತಿಯನಳಿವ ಎನ್ನ ನಿಭ್ರಾಂತಿಯೇ ಪ್ರಾಣಲಿಂಗಕ್ಕೆ ನೈವೇದ್ಯವು,
ಶಬ್ದಾದಿ ವಿಷಯಗಳಲ್ಲಿ ನಿರ್ವಿಷಯನಾಗಿರುವ ಎನ್ನ ನಿರ್ವಿಷಯವೇ ತಾಂಬೂಲ. ತಾನೆಂಬುದಳಿದು ಶಬ್ದ ಮುಗ್ಧನಾಗಿರುವ ಶಿವೋಹಂ ಭಾವವೇ ಘಂಟಾನಾದ. ಮನದ ಸಂಕಲ್ಪ ವಿಕಲ್ಪವಳಿದು ಎನ್ನ ನಿರ್ವಿಕಲ್ಪದ ನಿಲುವೇ ಪ್ರದಕ್ಷಿಣೆ. ಎನ್ನ ತನು ಮನ ಭಾವ ಸರ್ವಾಂಗ ಶುದ್ಧಿಯೇ ವಂದನೆ. ಎನ್ನ ಚಿತ್ತ ಬುದ್ಧಿ ನಿರಹಂಕಾರ ಮನವೆಂಬ ಅಂತಃಕರಣದಿಂದ ಮಾಡುವ ಸೇವೆಯೇ ಉಪಚಾರವು. ಈ ರೀತಿಯಲ್ಲಿ ಅಂತರಂಗದ ಪ್ರಾಣಲಿಂಗಕ್ಕೆ ಪ್ರಾಣಪೂಜೆಯ ಮಾಡಿ ಮೈಮರೆದು ಅನ್ಯ ಕ್ರಿಯೆಯನ್ನು ಮರೆತೆನೆಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಮನ ಮಜ್ಜನ ತನು ಸಿಂಹಾಸನ ನೆನಹೆ ನಾಗವೆತ್ತಿಗೆಯಾಯಿತ್ತಾಗಿ ಅರಿಯಲಿಲ್ಲ ಮರೆಯಲಿಲ್ಲ ತೆರಹಿಲ್ಲದೆ ಇದ್ದುದಾಗಿ ಎಲೆ ಕೂಡಲ ಸಂಗಮ ದೇವಯ್ಯ ಈ ಎನ್ನುವ ಅಲ್ಲಮ ತೋರಿದನು. ಬಸವಣ್ಣನವರ ಈ ವಚನದ ಅರ್ಥ: ಪ್ರಾಣಲಿಂಗ ಪೂಜೆಗೆ ಏಕಾಗ್ರತೆಯಿಂದ ಮನವರ್ಪಿತವೇ ಮಹಾಮಜ್ಜನ. ಪರಿಶುದ್ಧಾಚಾರದ ತನುವೇ ಸಿಂಹಾಸನ. ಸ್ಥಿರ ಚಿತ್ತದ ನೆನಹಿನ ಧ್ಯಾನವೇ ಲಿಂಗವನಿಡುವ ನಾಗವತ್ತಿಗೆಯಾಯಿತು. ಆದುದರಿಂದ ಮತ್ತೆ ಬೇರೆ ಲಿಂಗವನ್ನು ಅರಿಯಲಿಲ್ಲ ಮರೆಯಲಿಲ್ಲ. ನಾನು ನೀನು ಅಂಗ ಲಿಂಗವೆಂಬ ಭಿನ್ನ ಭಾವವಿಲ್ಲದೇ ಇದ್ದೆನು. ಇಂತಿ ಪ್ರಾಣಲಿಂಗಾರ್ಚನೆಯ ಪರಿಯನು ಅಲ್ಲಮಯೋಗಿ ತೋರಿದನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಎನ್ನ ತನುವೇ ಅಗ್ಗವಣಿಯ ಬಿಂದಿಗೆ ಮನವೇ ಸಿಂಹಾಸನ ಉಸಿರ ಹಿಡಿದು ಮಜ್ಜನ ಕೆರವೆನಯ್ಯ ನಿಮಗೆ. ವಿಷಯ ಮಾದು ಗಂಧವ ನೀವೆನಯ್ಯ ನಿಮಗೆ. ನೆನಹ ನೆಲೆಗೊಳಿಸಿ ಕೊಡುವೆನು ಕುಸುಮವನು. ತನುಗುಣಾದಿಗಳ ನರುಹಿ ದಶಾಂಗ ಧೂಪವನಿಕ್ಕುವೆನು. ಎನ್ನನೇ ನಿಮಗೆ ಭುವನಕ್ಕೆ ಸವೆವೆನಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಹೊರಬಳಕೆಯ ಪೂಜೆಗೆ ಎರಗದೆನ್ನ ಮನವು. ಸಿದ್ಧರಾಮೇಶ್ವರರ ಈ ವಚನದ ಅರ್ಥ: ಪ್ರಾಣಲಿಂಗ ಪೂಜೆಗೆ ಎನ್ನ ಸ್ಥೂಲ ಕಾಯವೇ ಮಡಿನೀರಿನ ಬಿಂದಿಗೆ. ಏಕಾಗ್ರ ಮನವೇ ಪ್ರಾಣಲಿಂಗಕ್ಕೆ ಸಿಂಹಾಸನ. ಇಡ ಪಿಂಗಳೆಯಲ್ಲಿ ಚಲಿಸುವ ಪ್ರಾಣವಾಯು ನಿರೋಧದಿಂದ ಮಜ್ಜನ ನೀಡುವೆ ದೇವಾ ನಿಮಗೆ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚ ವಿಷಯ ಭೋಗಾಸಕ್ತಿಯ ಕಳೆದು ನಿಮಗೆ ಗಂಧವನ್ನು ನೀಡುವೆನು. ಏಕಚಿತ್ತದಿಂದ ಧ್ಯಾನವ ನೆಲೆಗೊಳಿಸಿ ಪುಷ್ಪವನರ್ಪಿಸುವೆನು. ತನುವಿನ ಅಲ್ಲದ ಅವಗುಣಗಳನ್ನು ಜ್ಞಾನಾಗ್ನಿಯಲ್ಲಿ ಸುಟ್ಟ ದಶಾಂಗ ಧೂಪವ ನೀಡುವೆನು. ಇನ್ನು ಎನ್ನ ನಾನೇ ನಿಮಗೆ ಬೋನ ಪದಾರ್ಥವಾಗಿ ಸಮರ್ಪಿತವಾಗುವೆನು. ಲಿಂಗವೇ, ಇನ್ನು ಬಾಹ್ಯ ಪೂಜೆಗೆ ಎನ್ನ ಮನವು ಹರಿಯದು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಎಲ್ಲವನ್ನೂ ಕಳೆದುಳಿದ ಹೂವ ತಂದು ಗೆಲ್ಲ ಸೋಲಕ್ಕೊಳಗಾಗದ ನೀರನೇ ತುಂಬಿ ಕರಣಗಳೆಲ್ಲವೂ ಕಂಗಳು ತುಂಬಿ ನಿಂದು ನೋಡಿ ತನ್ನಂಗದಿಚ್ಛೆಯ ಮರೆದು ಲಿಂಗವ ಪೂಜಿಸಬೇಕೆಂದನಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನು ಮನ ಭಾವ ಕರಣೇಂದ್ರಿಯ ಹಾಗೂ ಸಮಸ್ತ ಸೃಷ್ಟಿಯನ್ನೆಲ್ಲವನ್ನು ವಿವರವಾಗಿ ವಿಂಗಡಿಸಿ ಕಳೆದಾಗ ಉಳಿದ ಸತ್ಯ ತಾನೆಂಬ ಹೂವನ್ನು ತಂದು ಸುಖ ದುಃಖ ಗೆಲುವು ಸೋಲುಗಳಿಗೆ ಒಳಗಾಗದ ಸಮತೆಯೆಂಬ ನೀರನ್ನು ಹೃದಯ ಕುಂಡದಲ್ಲಿ ತುಂಬಿ ಕರಣಗಳೆಲ್ಲವೂ ಏಕದೃಷ್ಟಿಯಾಗಿ ಪ್ರಾಣಲಿಂಗವನ್ನು ತುಂಬಿ ಏಕಾಗ್ರತೆಯಿಂದ ನೋಡಿ ತನ್ನಂಗದ ಬಯಕೆಯ ಭೋಗವನ್ನು ಮರೆದು ಲಿಂಗವ್ಯಸನಿಯಾಗಿ ಲಿಂಗವನ್ನು ಪೂಜಿಸಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಪ್ರಾಣಲಿಂಗ ಲಿಂಗ ಪ್ರಾಣವೆಂಬ ಧ್ಯಾನಾಮೃತದಿಂ ಪಂಚಾಕ್ಷರಿ ಎಂಬ ಪಂಚಾಮೃತದಿಂ ಲಿಂಗ ಮಜ್ಜನವೆರೆದು ಮನವೇ ಪುಷ್ಪ ಬುದ್ಧಿಯೇ ಗಂಧ ಚಿತ್ತವೇ ನೈವೇದ್ಯ
ಅಹಂಕಾರದಿಂದ ಆರೋಗಣೆಯ ಮಾಡಿಸಿ ಪರಿಣಾಮದ ವೀಳೆಯವನಿತ್ತು ಸ್ನೇಹದಿಂದ ವಂದನೆಯ ಮಾಡಿ ಪ್ರಾಣಲಿಂಗಕ್ಕೆ ಅಂತರಂಗದ ಪೂಜೆಯ ಪರಿಯಲಿ ಬಹಿರಂಗದ ಪೂಜೆಯ ಮಾಡುವುದು ಅಂತರಂಗದ ವಸ್ತುಗಳೆಲ್ಲವನ್ನೂ ಬಹಿರಂಗದ ವಸ್ತುವಿನಲ್ಲಿ ಕೂಡಿ ಲಿಂಗಾರ್ಚನೆಯ ಮಾಡಲು ಅಂತರಂಗ ಬಹಿರಂಗದಲ್ಲಿ ಭರಿತನಾಗಿಹನು ಶಿವನು ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಗಳು ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ: ಸಂಚಲವಳಿದ ಪ್ರಾಣವೇ ಲಿಂಗ, ಅಂತರಂಗದಲ್ಲಿ ಚೇತನವಾಗಿ ಬೆಳಗುವ ಲಿಂಗವೇ ತನ್ನ ಪ್ರಾಣವೆಂಬರಿವಿನ ಧ್ಯಾನವೆಂಬ ಅಮೃತದಿಂದ ಮತ್ತು ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಹಾಮಂತ್ರ ಧ್ಯಾನವೆಂಬ ಅಮೃತದಿಂದ ಪ್ರಾಣಲಿಂಗಕ್ಕೆ ಮಜ್ಜನಗೈಯಬೇಕು. ನಂತರ ಮನವೇ ಏಕಾಗ್ರಗೊಳಿಸಿ ಪುಷ್ಪವಾಗಬೇಕು. ಬುದ್ಧಿ ಎಂಬುದೇ ಗಂಧ, ಸುಸ್ಥಿರ ಚಿತ್ತವೇ ನೈವೇದ್ಯವ ಮಾಡಿ ಅರ್ಪಿಸಿ ಅಹಂಕಾರವನ್ನೇ ಆಹಾರವಾಗಿ ನೀಡಿ ಪರಮಾನಂದದ ಪರಿಣಾಮದ ಅನುಭವವೇ ತಾಂಬೂಲವಾಗಿತ್ತು. ಸ್ನೇಹ ಭಾವದಿಂದ ವಂದನೆಯನ್ನು ಮಾಡಿ ಅಂತರಂಗದ ಪ್ರಾಣಲಿಂಗಕ್ಕೆ ಅಂತರಂಗದ ಸಾಮಗ್ರಿಗಳಿಂದ ಪೂಜೆಯ ಮಾಡಿ ಅದೇ ರೀತಿ ಬಹಿರಂಗದಲ್ಲಿಯೂ ಅರ್ಚನೆ ಮಾಡಬೇಕು. ಅಂತರಂಗದ ಸುಜ್ಞಾನ ಸದ್ಗುಣ ಸಾಮಗ್ರಿಗಳೆಲ್ಲವನ್ನು ಬಹಿರಂಗದ ಮಜ್ಜನ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮುಂತಾದ ಸಾಮಗ್ರಿಗಳಲ್ಲಿ ಕೂಡಿಸಿ ಲಿಂಗ ಅರ್ಚನೆಯನ್ನು ಮಾಡಿದರೆ ಅಂತರಂಗ ಬಹಿರಂಗದಲ್ಲೆಲ್ಲ ಪರಶಿವನು ತುಂಬಿ ತುಳುಕುವನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಸತ್ಯವೇ ಜಲ, ಸಮತೆಯೇ ಗಂಧ, ಅರಿವೇ ಅಕ್ಷತೆ, ಭಾವ ಕುಸುಮ, ಸ್ವತಂತ್ರ ಧೂಪ, ನಿರಾಳ ದೀಪ, ಸ್ವಾನುಭಾವ ನೈವೇದ್ಯ, ಸಾಧನ ಸಾಧ್ಯ ಕರ್ಪೂರ, ವೀಳೆಯ. ಇವೆಲ್ಲವ ನಿಮ್ಮ ಪೂಜೆಗೆಂದೆನ್ನ ಕರಣಗಳು ಪಡೆದಿರಲು ಹೃದಯ ಮಧ್ಯದಲ್ಲಿದ್ದು ಗಮ್ಮನೆ ಕೈಕೊಂಡೆಯಲ್ಲ ಸೌರಾಷ್ಟ್ರ ಸೋಮೇಶ್ವರ. ಆದಯ್ಯ ಎಂಬಂಥ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ: ಅಂತರಂಗದ ಪ್ರಾಣಲಿಂಗ ಪೂಜೆಗೆ ಸತ್ಯ ಸಂಧನವಾಗಿರುವುದೇ ಮಜ್ಜನ ಜಲವು. ಆಗು ಹೋಗುಗಳಲ್ಲಿ ಎಡರು ತೊಡರುಗಳಲ್ಲಿ ಸಕಲ ಜೀವಿಗಳ ಹಿತ ಚಿಂತನೆಯಲ್ಲಿ ಸಮತಾಭಾವದಿಂದಿರುವುದೇ ಗಂಧವು. ಪರಾತ್ಪರ ವಸ್ತುವಿನ ಅರಿವೇ ಅಕ್ಷತೆಯು. ಎಲ್ಲವೂ ಶಿವಮಯವೆಂಬ ಶಿವಸದ್ಭಾವವೇ ಪುಷ್ಪವು. ತನು ಮನ ಕರಣೇಂದ್ರಿಯಗಳ ದಾಸ್ಯದಿಂದ ಮುಕ್ತಿ ಪಡೆದು ಸ್ವತಂತ್ರನಾಗಿರುವುದೇ ಧೂಪವು. ಚಂಚಲತೆಯ ಉಲುವಿಲ್ಲದ ಪರಮ ಶಾಂತಿಯ ನಿರಾಳತ್ವವೇ ದೀಪವು. ತನ್ನಂತರಂಗದಲ್ಲಿ ಪ್ರಾಣಲಿಂಗವ ಕಂಡು ಅದೇ ತಾನಾದ ಸ್ವಾನುಭಾವವೇ ನೈವೇದ್ಯವು. ಶಿವಯೋಗ ಸಾಧನೆಯಿಂದ ಸಾಧ್ಯವಾದ ಲಿಂಗಾಂಗ ಸಾಮರಸ್ಯವೇ ಕರ್ಪೂರ ಮತ್ತು ತಾಂಬೂಲ. ಇವೆಲ್ಲ ಸಾಮಗ್ರಿಗಳೆಲ್ಲವೂ ನಿಮ್ಮ ಪೂಜೆಗೆಂದು ಎನ್ನ ಚಿತ್ತ, ಬುದ್ಧಿ, ಮನ ಮುಂತಾದ ಕರಣಗಳು ಅಳವಡಿಸಿಕೊಂಡು ಅರ್ಚಿಸಿದರೆ ಕೂಡಲೇ ಪೂಜೆಯನ್ನು ಸ್ವೀಕರಿಸಿದೆಯಲ್ಲ ಲಿಂಗವೇ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಇಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಚನಗಳನ್ನು ಕೇಳಿದಿರಿ, ಅವುಗಳ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀರಿ, ಹಾಗೆ ಅವುಗಳ ಸಾರವನ್ನು ಸಂಸಾರಕ್ಕೆ ಅಳವಡಿಸಿಕೊಳ್ತಾ ನಮ್ಮ ಸಮಾಜವನ್ನು ಸುಸ್ಥಿರತೆಯತ್ತ ಸಾಗಿಸುವಲ್ಲಿ ನಾವೆಲ್ಲರೂ ಸಹಕಾರಿಯಾಗೋಣ ಅಂತ ಭಾವಿಸ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ವಚನಗಳು ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.